ಮೊಟ್ಟೆ ಬೇಯ್ತಾ ಇದೆ. ಪ್ರಪಂಚದಲ್ಲಿ ಇವನೇ ಫಸ್ಟ್ ಬೇಯಿಸ್ತಾ ಇರೋದು. ಇದು ಮೊಟ್ಟೆಯಲ್ಲಿ ಈರುಳ್ಳಿ ಇದೆ ಅಂತ ನಿಮ್ಗೆ ಏನಕ್ಕೂ ಒಂಥರ ಮನಸ್ಸಲ್ಲಿ ಕುತೂಹಲ ಇರ್ಬೋದು. ಇದು ಏನಕ್ಕೆ ಅಂತ ಹೇಳಿದ್ರೆ ಇದು ಮೊಟ್ಟೆ ಒಳಗಿರೋ ಗೋಲು ವಾಸನೆ ಬರಬಾರ್ದು ಅಂತ. ಎಲ್ಲರೂ ನೋಡಿ, ಇದು ಮೊಟ್ಟೆ ಮಸಾಲ ಮಾಡ್ತಾಯಿದ್ದೀವಿ. ಇಲ್ಲ ಮನೆ ದೊಡ್ಡದೊಂದು ಫಂಕ್ಷನ್ ಇದೆ, ಹಾಗಾಗಿ ಒಂದು ಪಾತ್ರೆ ಇಟ್ಟಿದ್ದೀವಿ. ನೋಡಿ ಮಸಾಲೆ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ ನಾವು ಕಲ್ಲಲ್ಲಿ ಕೊರ್ದಿ ಒಲೆ ಮಾಡಿದ್ದೀವಿ. ನೋಡಿ ನಾವು ಮಾಡಿದ್ದು ಸರ್, ಅವನಲ್ಲ. ನೋಡಿ ನಿಮ್ಮ ಸಿಟಿ ಕಡೆ ಇಂಥವೆಲ್ಲ ಎಲ್ಲೂ ಸಿಗೋದಿಲ್ಲ. ನೋಡಿ ನೋಡಿ ಮೊಟ್ಟೆ ಮಸಾಲೆಗೆ ಮಸಾಲೆ ತಯಾರಿ ಆಗ್ತಾ ಇದೆ. ನೋಡಿ ಮಸಾಲೆನ ಈಗ ಚೆಂದಾಗಿ ಆಡಿಸ್ಬೇಕು. ಚೆಂದಾಗಿ ಆಡಿಸಿ 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 ಅದು ಕೆಂಪು ಕಲರಿಗೆ ಬರಬೇಕು. ಈ ಒಲೆ ನೋಡಿ ನಿಮ್ಗೆ ಅಷ್ಟು ಆಶ್ಚರ್ಯ ಆಗುತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಒಲೆ. ನೋಡಿ ಹೆಂಗೆ ಆಗ್ತಾಯಿದೆ ಅಂತ ಒಲೆಯಲ್ಲಿ. ಈ ಒಲೆ ನೀವು ನೋಡಿದ್ರೆ ನಿಮಗೊಂದು ಒಲೆ ಬೇಕಾದ್ರೆ ಹೇಳಿ, ಈ ಥರ ಮಾಡಿಕೊಡ್ತೀವಿ. ನೋಡಿ ಅರ್ಶಿನ ಹಾಕಬೇಕು. ನೋಡಿ ಮೊಟ್ಟೆ ಹಿಂಗೆ ಹಳದಿ ಕಲರ್ ಆಯಿತು. ಇದರಲ್ಲಿ ಏಳು ಸಿಪ್ಪೆ ಹಾಕಿದ ಕೂಡಲೇ ಗೌಲು ವಾಸನೆ ಬರೋದಿಲ್ಲ. ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ, ಅಲ್ಲಿ ಮಸಾಲೆ ರೆಡಿ ಆಗ್ತಾ ಇದೆ. ಆನೆ ಮೊಟ್ಟೆ ನೋಡಿ ಈರುಳ್ಳಿ ಟೊಮೊಟೊ ಮಿಕ್ಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೀರು ಹಾಕಾಯಿತು. ಈಗ ನೀವು ಉಪ್ಪು ಹಾಕ್ಬೇಕು. ಈಗ ಇನ್ನು ಉಪ್ಪು ಹಾಕಿಲ್ಲ, ಉಪ್ಪು ಹಾಕ್ತಾ ಇದ್ದಾರೆ. ನೋಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ ಒಳ್ಳೆ ವಾಸನೆ ಘಮ ಘಮ ಅಂತಿದೆ. ನೀವು ಊಟಕ್ಕೆ ಬಂದ್ಬಿಡಿ. ನೋಡಿ ಮೊಟ್ಟೆ ಇನ್ನೂ ಬೇಯ್ತಾ ಇದೆ. ಮೊಟ್ಟೆ ಇನ್ನು ನೋಡಿ ಬೆಂಕಿ ಚೆನ್ನಾಗಿ ಆಗ್ತಾ ಇದೆ. ಬೆಂಕಿ ನೋಡಿ ಅಕ್ಕಿ ಹಾಕ್ತಾ ಇದ್ದಾರೆ. ಅಕ್ಕಿ ಕಾಣ್ತಾ ಇಲ್ಲ. ಈಗ ಅಕ್ಕಿ ಹಾಕ್ತಾ ಇದ್ದಾರೆ ನೋಡ್ರಿ. ಒಳ್ಳೆ ಗೀ ರೈಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಪಾರ್ಟಿ ಗೀ ರೈಸಿಗೆ ಈ ಮೊಟ್ಟೆಗೆ ತುಂಬ ವಾಸನೆ ಬರ್ತಾ ಇದೆ. ಅಕ್ಕಿ ಹಾಕಾಯ್ತು. हाँ दीदी दीदी का दीदी चिल्ला कर ले, कर दे करके बोले थे। ए चल रहा ಮೊಟ್ಟೆ ಇನ್ನು ಬೇಯ್ತಾನೆ ಇದೆ. ಇನ್ನು ಮೊಟ್ಟೆ राइफ कहीं को क्या हुआ? राइफ को क्या हुआ? वो उसके बच्चे को कौन की